ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ ನ ನೀಲು ಪಾತ್ರ ಮಾಡ್ತಿರುವಂತಹ ನಟಿ ಮಾನಸ ಮನೋಹರ್ ಅವರ ಸೀಮಂತ ಶಾಸ್ತ್ರ ಕಳೆದ ವಾರವಷ್ಟೇ ತಮ್ಮ ಒಂದು ತವರು ಮನೆಯಲ್ಲಿ ತುಂಬಾನೇ ಅದ್ದೂರಿಯಾಗಿ ಆಗಿದ್ದು, ಇವತ್ತು ನಟಿ ಮಾನಸ ಮನೋಹರ್ ಅವರು ಮುದ್ದಾದ ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ. ಹೌದು ವೀಕ್ಷಕರೇ, ಜೊತೆಯಲ್ಲಿ ಸೀರಿಯಲ್ ಮತ್ತು ಲಕ್ಷ್ಮೀ ನಿವಾಸ ಸೀರಿಯಲ್ ನ ನೀಲು ಖ್ಯಾತಿಯ ನಟಿ ಮಾನಸ ಮನೋಹರ್ ಅವರು ಇವತ್ತು ಮುದ್ದಾದ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದು ಎಲ್ಲರಿಗೂ ಕೂಡ ತುಂಬಾನೇ ಆಶ್ಚರ್ಯ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವೀಕ್ಷಕರೇ, ತುಂಬಾ ಗರ್ಭಿಣಿಯಾಗಿದ್ರು ಕೂಡ ನಟಿ ಮಾನಸ ಮನೋಹರ್ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಇತ್ತೀಚಿನ ಎಪಿಸೋಡ್ ಗಳಲ್ಲಿ ಕೂಡ ನಟಿಸಿದ್ದು ಯಾರಿಗೂ ಕೂಡ ನಟಿ ಮಾನಸ ಮನೋಹರ್ ಅವರು ಪ್ರೆಗ್ನೆಂಟ್ ಆಗಿದ್ದರು ಅನ್ನೋದೇ ಗೊತ್ತಾಗಿರ್ಲಿಲ್ಲ. 9 ತಿಂಗಳ ಗರ್ಭಿಣಿಯಾಗಿದ್ರು ಕೂಡ ಮಾನಸ ಮನೋಹರ್ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ತುಂಬಾನೇ ಅದ್ಭುತವಾದ ನಟನೆಯನ್ನ ಮಾಡ್ತಿದ್ದು, ತಮ್ಮ ಒಂದು ಪ್ರೆಗ್ನೆನ್ಸಿ ಟೈಮ್ ನಲ್ಲೂ ಕೂಡ ಶೂಟಿಂಗ್ ಅನ್ನ ತಪ್ಪಿಸದೆ ಸೀರಿಯಲ್ ನಲ್ಲಿ ತಮ್ಮ ಒಂದು ಕರ್ತವ್ಯವನ್ನ ನಿರ್ವಹಿಸಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ನಟಿ ಮಾನಸ ಮನೋಹರ್ ಅವರು ಯಾವ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ, ಮಗು ಮತ್ತು ನಟಿ ಮಾನಸ ಮನೋಹರ್ ಹೇಗಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ನಟಿ ಮಾನಸ ಮನೋಹರ್ ಅವರ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸುತ್ತೀರಾ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮೊಂದು ಶುಭ ಹಾರೈಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಟಿ ಮಾನಸ ಮನೋಹರ್ ಅವರು ಇವತ್ತು ಮುದ್ದಾದ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದು ಮಾನಸ ಮನೋಹರ್ ಅವರ ಪತಿ ತಮ್ಮ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೊಂಡಿದ್ದಾರೆ. ಸೊ ವೀಕ್ಷಕರೇ, ಯಾರೆಲ್ಲ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ದಯವಿಟ್ಟು ನಿಮ್ಮ ಒಂದು ಶುಭಾಶಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.